ಇನ್ನೂ ಪ್ರಿಂಟ್ ಆಗ್ಲಾರ್ದ ಬುಕ್ಕ ರಾಹುಲ್ ಗಾಂಧಿ ಅವ್ರ ಕೈಯಾಗ ಹೆಂಗ ಬಂತು? ಮಾತಾಡ್ಬೇಕಾದಲ್ಲಿ ಹೋಗಿ ಮಾತಾಡೋದಿಲ್ಲ ರಾಹುಲ್ ಗಾಂಧಿ. ಮೈಕ್ ಸಿಕ್ಕ್ರ ಬಾಯಿಗೆ ಬಂದಂಗ ಮಾತಾಡಿ. ಪೆಂಗ್ವಿನ್ ಸಂಸ್ಥೆನ ಹೇಳತೈತಿ ನರವಣೆ ಅವರ ಬುಕ್ಕ ರಿಲೀಸ್ ಆಗಿಲ್ಲ ಅಂತ. ಬಟ್ ರಾಹುಲ್ ಗಾಂಧಿ ಅವರು ಇದು ಎಲ್ಲಾ ಸೋಷಿಯಲ್ ಮೀಡಿಯಾದಾಗ ಸಿಗಾಕತೈತಿ ಅಂತಾರ. ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿಲ್ಲ ಅವ್ರು ಏನ್ ಮಾಡಾಕತ್ತಾರು ಅಂತ. ಕಾಂಗ್ರೆಸ್ ಯುವರಾಜನಿಗೆ ಉತ್ತರ ಬೇಕಾಗೈತೋ ವಿವಾದ ಸೃಷ್ಟಿ ಮಾಡೋದೈತೋ? ಯಾರು ಮಾತಾಡಕತ್ತಿದ್ದು ಖರೆ ಐತಿ, ಯಾರು ಮಾತಾಡಕತ್ತಿದ್ದು ಸುಳ್ಳೈತಿ? ಯಾರು ಹೇಳೋದನ್ನ ನಾವು ಖರೆ ಅಂತ ನಂಬಿ ಹೌದಪ್ಪ ಇವ್ರು ಕರೆ ಹೇಳಕತ್ತಾರು ಅಂತ ಅನ್ಬೇಕು? ವಿಶ್ವಾಸಾರ್ಹತೆ ಯಾರಲ್ಲಿ ಹೆಚ್ಚೈತಿ? ಒಬ್ರು ನೋಡಿದ್ರ ಬುಕ್ ಪ್ರಿಂಟ್ ಆಗಿಲ್ಲ ಅಂತಾರ, ಇನ್ನೊಬ್ರು ನೋಡಿದ್ರ ಅದೇ ಬುಕ್ ಹಿಡ್ಕೊಂಡ ಪಾರ್ಲಿಮೆಂಟ್ ಮುಂದೆ ಬರ್ತಾರ. ಅದ್ರ ಒಟ್ನಾಗ ಒಂದು ಹಂತ ಅಂತೂ ಈ ಇಶ್ಯೂ ದಾಟಿಬಿಟ್ಟೈತಿ. ಅದರಿ ನರವಣೆ ಅವರು ಬರೆದಿರೋ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಬುಕ್ ಬಗ್ಗೆ. ರಾಹುಲ್ ಗಾಂಧಿ ಅವರು ಈ ಬುಕ್ ಈಗಾಗಲೇ ಪ್ರಿಂಟ್ ಆಗೈತಿ, ನನ್ನ ಕೈಯಾಗ ಐತಿ ಅಂತ ಪಾರ್ಲಿಮೆಂಟ್ ಆ ಬುಕ್ ಹಿಡ್ಕೊಂಡು ಬಂದಾರ. ಆದ್ರೆ ಈ ಇಶ್ಯೂ ಪಾರ್ಲಿಮೆಂಟ್ ಒಳಗೆ ಚರ್ಚೆ ಆಗಿದ್ದ ದಿನಾನ ರಾಜನಾಥ್ ಸಿಂಗ್ ಅವ್ರು ಏನು ಹೇಳಿದ್ರು, ಈ ಬುಕ್ ಇನ್ನೂ ಪ್ರಿಂಟ್ ಆಗಿಲ್ಲ, ಇದ್ರ ಬಗ್ಗೆ ಡಿಸ್ಕಷನ್ ಬೇಕಾಗಿಲ್ಲ ಅಂತ ಹೇಳಿದ್ರು. ಅಂಡ್ ನೆಕ್ಸ್ಟ್ ರಾಹುಲ್ ಗಾಂಧಿ ಅವ್ರು ಮತ್ತೆ ಬಿಡ್ಲೇ ಇಲ್ಲ ಇದು ನನಗೆ ಸಿಕ್ಕೈತಿ, ಇದರ ಪ್ರತಿಗಳು ಆನ್ಲೈನ್ ಒಳಗೆ ಓಡಾಡಕತ್ತಾವು ಅಂತ ಹೇಳಿದ್ರು. ಸರ್ಕಾರ कह रही है कि किताब है ही नहीं. Speaker has said that this book does not exist. भाई मेरे एक हाथ फंसा है. Government has said this book does not exist. Rajnath Singh ji has said this book does not exist. Every youngster in India should see that this book exists. ನರವಣೆ ಅವರು ಸುಮ್ಮಿದ್ರು. ಪೆಂಗ್ವಿನ್ ಅದರ ಪ್ರಕಾಶಕರು ಯಾವ ಬುಕ್ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದಿಲ್ಲ ನರವಣೆ ಅವರು ಬರೆದಿರೋದು, ಅದನ್ನ ಪಬ್ಲಿಷ್ ಮಾಡೋ ಪ್ರಕಾಶಕರು ಕೂಡ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಾರ. ನಾವು ಯಾವುದೇ ರೀತಿಯ ಬುಕ್ಕನ್ನ ಇನ್ನ ಪಬ್ಲಿಷ್ ಮಾಡಿಲ್ಲ, ಅಸಲಿಗೆ ಆ ಬುಕ್ ಇನ್ನ ಪ್ರಿಂಟೇ ಆಗಿಲ್ಲ ಅಂತ ಹೇಳ್ಬಿಟ್ಟಾರ. ಅದ್ರ ಜೋಡಿ ಸೋಷಿಯಲ್ ಮೀಡಿಯಾದಾಗ ಹರಿದಾಡಕತ್ತಿರೋದು ಎಲ್ಲ ಕೂಡ ನರವಣೆ ಅವರು ಬರೆದಿರೋ ಬುಕ್ದ ಏನೂ ಸಂಬಂಧ ಇಲ್ಲ, ಅದೆಲ್ಲ ಬ್ಯಾರೇನೇ ಐತಿ. ಇದ್ರ ಬಗ್ಗೆ ಈಗಾಗಲೇ ಡೆಲ್ಲಿ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ನಡ್ಸಾಕತ್ತಾರ. ಸೊ ನರವಣೆ ಅವರು ಕೂಡ ಪೆಂಗ್ವಿನ್ ಸಂಸ್ಥೆ ಹೇಳಾಕತ್ತಿರೋದು ಎಲ್ಲಾನು ನಿಜ, ಅವ್ರೇನು ಹೇಳಕತ್ತಾರಲ್ಲ ನಾನು ಅದನ್ನೇ ಹೇಳ್ತೀನಿ, ಈ ಬುಕ್ ಇನ್ನೂ ರಿಲೀಸ್ ಆಗಿಲ್ಲ, ಪ್ರಿಂಟ್ ಆಗಿಲ್ಲ ಅಂತ ಕ್ಲಾರಿಟಿ ಕೊಟ್ಟರು. ಬರ್ದವರು ಕ್ಲಾರಿಟಿ ಕೊಟ್ಟರು, ಬರ್ದಿದ್ದ ಬುಕ್ಕನ್ನು ಪಬ್ಲಿಷ್ ಮಾಡೋರು ಕ್ಲಾರಿಟಿ ಕೊಟ್ಟರು. ಬಟ್ ರಾಹುಲ್ ಗಾಂಧಿ ಅವರು ಮಾತ್ರ ಈ ಬುಕ್ಕು ಈಗಾಗಲೇ ಪ್ರಿಂಟ್ ಆಗಿದೆ ಅನ್ನೋ ಥರ ಕೈಯಾಗ ಆ ಬುಕ್ ಹಿಡ್ಕೊಂಡು ಆ ಪಾರ್ಲಿಮೆಂಟ್ ಮುಂದೆ ಓಡಾಡಕತ್ತ ಬಿಟ್ಟಾರ. ಅಂದ್ರೆ ಇಲ್ಲಿ ಎಲ್ಲರ ನಿಲುವು ಸ್ಪಷ್ಟ ಆಗೈತಿ. ಬುಕ್ ಬರ್ದವರು ಹೇಳಿದ್ರು, ಪೆಂಗ್ವಿನ್ ಸಂಸ್ಥೆ ಪ್ರಕಾಶಕರು ಹೇಳಿದ್ರು, ಸರ್ಕಾರದ ಪರವಾಗಿ ರಾಜನಾಥ್ ಸಿಂಗ್ ಅವರು ಹೇಳಿದ್ರು, ಜೊತೆಗೆ ಅಮಿತ್ ಶಾ ಅವರು ಕೂಡ ಇದ್ರ ಬಗ್ಗೆ ಚರ್ಚೆ ಬೇಕಿಲ್ಲ, ಇದು ಪ್ರಕಟ ಆಗಿಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ರು. ಬಟ್ ರಾಹುಲ್ ಗಾಂಧಿ ಅವರು ಇಲ್ಲ, ಈ ಬುಕ್ ಈಗಾಗಲೇ ನಮಗ ಓದಕ್ ಸಿಗಾಕತೈತಿ ಅಂತ ದೊಡ್ಡ ಬಾಂಬನ್ನ ಬ್ಲಾಸ್ಟ್ ಮಾಡ್ಬಿಟ್ಟಿದ್ರು. ಸೊ ಒಂದು ಹಂತದಿಂದ ಇದು ಇನ್ನೊಂದು ಹಂತಕ್ಕೆ ತಲುಪೈತಿ. 4-5 ಮಂದಿ ಹೇಳೋದು ಒಂದು, ರಾಹುಲ್ ಗಾಂಧಿ ಅವ್ರು ಹೇಳೋದೇ ಒಂದು. ಆ್ಯಂಡ್ ಇನ್ನೊಂದು ವಿಡಿಯೋ ಓಡಾಡಕತ್ತಿತ್ತು. ರಾಹುಲ್ ಗಾಂಧಿ ಅವರು ಆ ಬುಕ್ನ ತಗೊಂಡು ಪಾರ್ಲಿಮೆಂಟ್ ಮುಂದೆ ಹೊಂಟಿದ್ರು, ಅದು ಖಾಲಿ ಬುಕ್ ಇತ್ತು, ಖಾಲಿ ತಲೆಯವರ ಕೈಯಲ್ಲಿ ಖಾಲಿ ಬುಕ್ ಓಡಾಡಕತ್ತಿತ್ತು. ಈ ವಿಡಿಯೋ ಎಷ್ಟು ನಿಜ ಎಷ್ಟು ಸುಳ್ಳು ಇನ್ನೂ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಬಟ್ ಆ ಬುಕ್ ಒಳಗೆ ಒಂದೇ ಒಂದು ಅಕ್ಷರ ಕೂಡ ಕಾಣಿಸ್ಲಿಲ್ಲ, ಬರೀ ಖಾಲಿ ಪೇಜ್ ಮೇಲೆ ಒಂದು ಕವರ್ ಹಾಕೊಂಡು 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಅಂತ ಬರ್ದಿದ್ದಿತ್ತು. ಈ ಬುಕ್ ರಾಹುಲ್ ಗಾಂಧಿ ಅವ್ರಿಗೆ ಎಲ್ಲಿ ಸಿಕ್ತು, ಯಾರು ಕೊಟ್ಟರು, ಯಾರು ಪ್ರಕಾಶಕರು, ಯಾವ ಸಂಸ್ಥೆಯಿಂದ ಇದು ರಿಲೀಸ್ ಆಯಿತು? ವಿವಾದ ಸೃಷ್ಟಿ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವರು ಏನಾರೆ ಈ ರೀತಿ ಬುಕ್ಕನ್ನು ತಗೊಂಡು ಪಾರ್ಲಿಮೆಂಟ್ಗೆ ಬಂದ್ರೇನು ದೊಡ್ಡ ಪ್ರಶ್ನೆನ ಮೂಡ್ತೈತಿ. ರಾಹುಲ್ ಗಾಂಧಿ ಅವರ ಉದ್ದೇಶ ಪ್ರಾಮಾಣಿಕವಾಗಿ ಇರಬಹುದೇನೋ. ಪಾಪ ರಾಹುಲ್ ಗಾಂಧಿ ಅವರು ದೇಶವನ್ನ ತಲೆಯಾಗಿಟ್ಕೊಂಡು ಇದನ್ನೆಲ್ಲ ಮಾಡಕತ್ತಿರಬಹುದು, ಯಾಕೆ ಅನುಮಾನ ಪಡಬೇಕು ಅಂತ ಪ್ರಶ್ನೆ ಬಂದ್ರ ರಾಹುಲ್ ಗಾಂಧಿ ಅವರು ದೇಶದ ಸಮಗ್ರತೆಗಾಗಿ ಅಷ್ಟೊಂದು ಕಾಳಜಿ ವಹಿಸ್ತಿದ್ರು ಅಂತಂದ್ರ ಹಿಂಗ ಆ ಬುಕ್ಕನ್ನ ನಕಲಿ ಪ್ರತಿಯನ್ನ ತಗೊಬಂದು ತೋರಿಸ್ಬೇಕಿತ್ತೇನು? ಆದ್ರ ಎಲ್ಲಿ ಚರ್ಚೆ ಮಾಡಬೇಕೋ ಅಲ್ಲಿ ಚರ್ಚೆ ಮಾಡತ್ತಿಲ್ಲ. ದೇಶದ ಭದ್ರತೆಯ ದೃಷ್ಟಿಯಿಂದ ಯಾವುದನ್ನ ಎಲ್ಲಿ ಚರ್ಚೆ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸು, ಅದರ ಜ್ಞಾನ ಇವ್ರಿಗಿಲ್ಲೇನು? ನಿಜವಾಗ್ಲೂ ಅಷ್ಟೊಂದು ಕಾಳಜಿ, ಭಕ್ತಿ, ಅಭಿಮಾನ ದೇಶದ ಮೇಲೆ ಇದ್ದಿದ್ರ ಇವರು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಡಿಫೆನ್ಸ್ ಅಂತ ಒಂದು ಕಮಿಟಿ ಐತಿ, ಅಲ್ಲಿ ಹೋಗಿ ಮಾತಾಡಬೇಕಿತ್ತು. ಇದು ಬರೀ ಡಿಫೆನ್ಸ್ ವಿಷಯವಾಗಿ ಅಷ್ಟೇ ಅಲ್ಲ, ಯಾವುದೇ ಸಚಿವಾಲಯಗಳು ಇರಬಹುದು, ಈಗ ಎಕ್ಸ್ಟರ್ನಲ್ ಇರಬಹುದು, ಬೇರೆ ಯಾವ್ಯಾವ ಇದ್ದಾವಲ್ಲ ಅದಕ್ಕೆಲ್ಲಾನು ಒಂದು ಕಮಿಟಿ ಮಾಡಿರ್ತಾರೆ, ಇದನ್ನ ಸ್ಪೀಕರ್ ಮಾಡಿರ್ತಾರ. ಇದ್ರೊಳಗ ರಾಜ್ಯಸಭೆ ಲೋಕಸಭೆ ಸದಸ್ಯರು ಇರ್ತಾರ, ವಿರೋಧ ಪಕ್ಷ ಆಡಳಿತ ಪಕ್ಷ ಇಬ್ಬರು ಇರ್ತಾರ ಮೆಂಬರ್ ಆಗಿ. ಅವರ ನಿಲುವುಗಳನ್ನು ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು, ಈ ಕಮಿಟಿಯ ಮೂಲಕ ತಮ್ಮ ಸಲಹೆಗಳನ್ನು ಕೂಡ ಕೊಡಬಹುದು. ಹಂಗ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಡಿಫೆನ್ಸ್ ಕಮಿಟಿಯ
ಸದಸ್ಯರು ಅದು ಮೂರು ಬಾರಿ ಹೋಗಿ ಅಲ್ಲಿ ಈ ರೀತಿ ಯಾವ ಸುದ್ದಿಯನ್ನು ಮಾತಾಡೋದಿಲ್ಲ. ಅದರ ಬದಲಾಗಿ ಹೊರಗೆ ಬಂದು ಮೈಕ್ ಮುಂದೆ ನಿಂತ ಕಿರ್ಚಾಡ್ತಾರ. ರಾಹುಲ್ ಗಾಂಧಿ ಅವರು ಯಾವ್ಯಾವ ಸಂದರ್ಭದಾಗ ಈ ಒಂದು ಸ್ಟ್ಯಾಂಡಿಂಗ್ ಕಮಿಟಿಯ ಸದಸ್ಯರಾಗಿದ್ರು ಅಂತ ಹೇಳ್ತನು. ಸೊ ಅಟೆಂಡೆನ್ಸ್ ಎಷ್ಟೈತಿ ರಾಹುಲ್ ಗಾಂಧಿ ಸರ್ದು ಅನ್ನೋದನ್ನು ಹೇಳ್ತನು. 2014-19 ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಡಿಫೆನ್ಸ್ಗ ರಾಹುಲ್ ಗಾಂಧಿ ಅವರು ಮೆಂಬರ್ ಆಗಿದ್ರು. 86 ಮೀಟಿಂಗ್ ನಡೆದ್ರ ರಾಹುಲ್ ಗಾಂಧಿ ಅವರು 9 ಮೀಟಿಂಗ್ ಅಟೆಂಡ್ ಆಗಿದ್ರು. ಸೊ ಅಲ್ಲೂ ಕೂಡ ಏನೂ ಮಾತಾಡಿರ್ಲಿಲ್ಲ. 2020 ಕೂಡ ಇವರು ಮೆಂಬರ್ ಆಗಿದ್ರು. ಅಲ್ಲಿ 11 ಸಲ ಇವರು ಅಟೆಂಡೆನ್ಸ್ ಇರಲಿಲ್ಲ. ಅಂದರೆ 11 ಮೀಟಿಂಗ್ಗಳಿಗೆ ಇವರು ಹೋಗಿರಲಿಲ್ಲ. ನಡೆದಿದ್ದೇ ಕಡಿಮೆ ಮೀಟಿಂಗ್ಗಳು, ಅದರೊಳಗೂ ಇವರು ಇರಲಿಲ್ಲ, ಮಾತಾಡಲಿಲ್ಲ. ಅದು ಕೂಡ ಇಂಪಾರ್ಟೆಂಟ್ ಮೀಟಿಂಗ್ಗಳಿದ್ವು ಅಂತ BJP ಆರೋಪ ಮಾಡಿತ್ತು. 2025 ಕೂಡ ಇವರು ಮೆಂಬರ್ ಆಗಿದ್ರು. 10 ಮೀಟಿಂಗ್ಗಳು ನಡೆದ್ರೆ ಬರೀ 2ಕ್ಕೆ ಇವರು ಅಟೆಂಡ್ ಆಗಿದ್ರು. ಅವು ಕೂಡ ಬಹಳಷ್ಟು ಮುಖ್ಯವಾದವಾಗಿದ್ದು. ಈವನ್ ಆಪರೇಷನ್ ಸಿಂಧೂರ ಚರ್ಚೆ ಕೂಡ ಅಲ್ಲಿ ಆಗಿತ್ತು. ಬಟ್ ರಾಹುಲ್ ಗಾಂಧಿ ಅವರಿಗೆ ಅದನ್ನ ಕೇಳೋದಿರಲಿಲ್ಲ ಅನ್ನಿಸ್ತೈತಿ. ಬರೀ ಪಾರ್ಲಿಮೆಂಟ್ನಾಗ ಇದ್ರ ಬಗ್ಗೆ ಮಾತಾಡೋದಿತ್ತು ಅನ್ನಿಸ್ತೈತಿ. ಇದೆಲ್ಲದಕ್ಕೂ ರಾಹುಲ್ ಗಾಂಧಿ ಅವರು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಲೇ ಇಲ್ಲ. ಮೀಡಿಯಾ ಮುಂದೆ ಬಂದು ಮಾತಾಡಿದ್ರು. ಸೊ ಉತ್ತರ ಬೇಕಾಗಿದ್ರೆ ಕಮಿಟಿಗೆ ಹೋಗಿ ಮಾತಾಡ್ತಿದ್ರು. ವಿವಾದ ಬೇಕಾಗಿತ್ತು, ಮೀಡಿಯಾ ಮುಂದೆ ಮಾತಾಡಿದ್ರು, ದೊಡ್ಡ ಸ್ಪೀಚ್ಗಳನ್ನು ಕೊಟ್ಟರು. ಪ್ರಶ್ನೆ ಬರ್ತೈತಿಲ್ರಿ, ರಾಹುಲ್ ಗಾಂಧಿ ಅವ್ರಿಗೆ ಬೇಕಾಗಿದ್ದು ವಿವಾದವೋ ಉತ್ತರವೋ ಅಂತ. ಇದಷ್ಟ ಅಲ್ರಿ, ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಐತಿಹಾಸಿಕ ಸುಳ್ಳುಗಳನ್ನು ಹೇಳ್ಕೋತಾ ಬಂದಾರ, ಫೇಮಸ್ ಆಗ್ಯಾರ. ಒಂದರಿಂದ ಒಂದು ಸುಳ್ಳುಗಳನ್ನ ಹೇಳ್ತಿದ್ರು. ಅದು ಪ್ರೂವ್ ಆಗ್ತಿದ್ದಂಗೆ ಅದನ್ನ ಮರ್ತು ಬಿಡ್ತಿದ್ರು. ಅಂತ ಐತಿಹಾಸಿಕ ಸುಳ್ಳುಗಳು ಅದಾವ, ಹೇಳ್ತೇನೆ ಕೇಳ್ರಿ. ರಫೇಲ್ ಡೀಲ್ ವಿಷಯವನ್ನ ಎತ್ತಿದ್ರು ನಮ್ಮ ರಾಹುಲ್ ಗಾಂಧಿಯವರು. 526 ಕೋಟಿಯಿಂದ 700 ಕೋಟಿ ರೊಕ್ಕ ಕೊಟ್ಟು ಒಂದೊಂದೇ ಜೆಟ್ಗಳನ್ನು ಡಿಫೆನ್ಸ್ಗಾಗಿ ಖರೀದಿ ಮಾಡಕತ್ತಾರ. ಎಷ್ಟು ಲಾಸು ಅನ್ನೋ ಥರ ದೊಡ್ಡ ದೊಂಬಿ ಮಾಡಿಬಿಟ್ರು. ರಫೇಲ್ ಡೀಲ್ ನಡೆಯಕತ್ತಾವ ಈ ರೀತಿ ಅಂತೆಲ್ಲ. ಬಟ್ ಎಂಡಲ್ಲಿ ಏನಾಯಿತು, ಇದು ಸುಳ್ಳು ಅಂತ ಕೋರ್ಟ್ ಹೇಳ್ತು. ಈ ರೀತಿ ಯಾವುದೇ ಡೀಲ್ಗಳು ಇಷ್ಟು ಮೊತ್ತದಲ್ಲಿ ಆಗೇ ಇಲ್ಲ ಅಂತ. ಅವಾಗ ರಾಹುಲ್ ಗಾಂಧಿ ಅವರು ಇದು ಕ್ಲಾರಿಫಿಕೇಶನ್ ಕೊಡಲಿಲ್ಲ, ಹಿಂದೆ ಸರಿದು ಬಿಟ್ರು. ಓಟು ಚೋರಿ ಅಂತ ಗುಲ್ಲೆಬ್ಸಿದ್ರು. ಆಟೋಮ್ ಬಾಂಬ್ ಹಾಕ್ತುನು, ಮಿನಿ ಬಾಂಬ್ ಹಾಕ್ತುನು ಅಂತ. ಬಟ್ ಏನಾಯಿತು, ಓಟು ಚೋರಿ ಟುಸ್ ಪಟಾಕಿ ಆಯಿತು. ಯಾವುದೇ ರೀತಿಯ ಸಾಕ್ಷಿ ಆಧಾರ ಸಿಗಲಿಲ್ಲ. ಇದು ಮಕ್ಕಾಡೆ ಮಲಗ್ತು. ಇದನ್ನು ರಾಹುಲ್ ಗಾಂಧಿ ಅವರು ಮರ್ತು ಕೈ ಬಿಟ್ಬಿಟ್ರು. EVM ಹ್ಯಾಕ್ ಆಗಕತ್ತಾವ, BJP ಗೆದ್ದಲೆಲ್ಲ EVM ಹ್ಯಾಕ್ ಆಗೇ ಗೆದ್ದೈತಿ, ಕಾಂಗ್ರೆಸ್ ಸೋತಲೆಲ್ಲ EVM ಹ್ಯಾಕ್ ಆಗೈತಿ ಅಂತ ಬಾಯ್ ಬಿಟ್ರೆ ಇದನ್ನ ಹೇಳಕತ್ರು. ಕಾಂಗ್ರೆಸ್ ಸದಸ್ಯರು, ಕಾರ್ಯಕರ್ತರು, ಕಾಂಗ್ರೆಸ್ ಸೇರ್ಕೋಬೇಕನ್ನೋರು, ಕಾಂಗ್ರೆಸ್ ಅಭಿಮಾನಿಗಳು ಎಲ್ಲರೂ ಇದೊಂದೇ ಹೇಳಿದ್ರು. ಇದಕ್ಕೆ ಮೂಲ ಸೂತ್ರಧಾರಿ ರಾಹುಲ್ ಗಾಂಧಿ ಅವರಾಗಿದ್ರು. ಇದೇನಾಯ್ತು, ಸುಪ್ರೀಂ ಕೋರ್ಟ್ ಆ ರೀತಿ ಆಗಕ್ಕೆ ಸಾಧ್ಯನಾ ಇಲ್ಲ ಅಂತ ಹೇಳಿದ ಮೇಲೆ ಬಾಯಿ ಮುಚ್ಕೊಂಡು ಸುಮ್ಮ ಕುಂತ್ರು. ಪೆಗಾಸಸ್, ಕೇಂದ್ರ ಸರ್ಕಾರ ಎಲ್ಲರ ಫೋನ್ ಒಳಗೆ ಇದನ್ನ ಬಿಡಾಕತ್ತೈತಿ, ಪರ್ಸ್ನಲ್ ಡೇಟಾ ಇವ್ರಿಗೆ ಸಿಗಾಕತ್ತೈತಿ, ಈ ಫೋನ್ಗಳನ್ನ ಹ್ಯಾಕ್ ಮಾಡಕತ್ತಿ, ನಮ್ಮ ಕಾಂಗ್ರೆಸ್ ಅವ್ರಿಗೂ ನನ್ನ ಫೋನ್ ಒಳಗೂ ಕೂಡ ಇದನ್ನ ಬಿಟ್ಟಾರು ಅಂತ ಹೇಳಿದ್ರು. ಕೊಡ್ರಿ ನಿಮ್ಮ ಫೋನ್ ಚೆಕ್ ಮಾಡೋನು, ಕೊಡ್ರಿ ನಿಮ್ಮ ಕಾರ್ಯಕರ್ತರ ಫೋನ್ ಚೆಕ್ ಮಾಡೋನು, ಸಾಕ್ಷಿ ಕೊಡ್ರಿ ಅಂದಿದ ತಕ್ಷಣ ರಾಹುಲ್ ಗಾಂಧಿ ಅವರು ಇಲ್ಲ ಅಂತ ಸುಮ್ಮಾಕ್ಬಿಟ್ರು. ಇಷ್ಟ ಇವ್ರು ಮಾಡಿದ್ದು, ಒಂದಲ್ಲ ಒಂದು ಆರೋಪ ಮಾಡೋದು, ಕ್ಲೀನ್ ಚಿಟ್ ಆದ್ಮೇಲೆ ಅದು ಮರ್ತು ಬ್ಯಾರೆದ್ ಕೈ ಹಾಕೋದು. ಹಂಗ ಅದಾನಿ ಅಂಬಾನಿ ವಿಷಯವಾಗಿನೂ ಅದಾನಿ ಅವ್ರನ್ನ ಬೆಳೆಸ್ಬೇಕು, ಅಂಬಾನಿ ಅವ್ರನ್ನ ಬೆಳೆಸ್ಬೇಕು ಅಂತ ಮೋದಿ ಸರ್ಕಾರ ಮಾಡತೈತಿ ಅಂತ ಟಿ-ಶರ್ಟ್ ಹಾಕೊಂಡೇನು, ಪಾರ್ಲಿಮೆಂಟ್ಗೆ ಹೋಗೋದೇನು, ಪ್ರತಿಭಟನೆ ಮಾಡೋದೇನು, ಎಲ್ಲಿ ತನಕ ಬಂತು, ಅದು ಅಲ್ಲಿಗೆ ಮುಗಿದು ಹೋಯ್ತು. ಹೀಗೆ ಒಂದಕ್ಕಿಂತ ಒಂದು ಐತಿಹಾಸಿಕ ಸುಳ್ಳುಗಳನ್ನು ಹೇಳಿ ಫೇಮಸ್ ಆದ್ರೆ ಹೊರತು ಒಂದೂ ದಂಡಿಗೆ ಅನಿಸ್ಲಿಲ್ಲ. ಒಂದಕ್ಕೂ ಸಾಕ್ಷಿ ಆಧಾರ ಕೊಟ್ಟು ಅದ್ರ ವಿರುದ್ಧ ಹೋರಾಡಲಿಲ್ಲ. ಅಷ್ಟೇ, ಸುದ್ದಿ ಎತ್ತೋದು, ವಿವಾದ ಸೃಷ್ಟಿ ಮಾಡೋದು, ಕೈ ಬಿಟ್ಟು ಬಿಡೋದು, ಸುದ್ದಿ ಎತ್ತೋದು, ವಿವಾದ ಸೃಷ್ಟಿ ಮಾಡೋದು, ಕೈ ಬಿಟ್ಟು ಬಿಡೋದು. ಇವ್ರನ್ನ ನಂಬ್ಕೊಂಡು ಕಾಂಗ್ರೆಸ್ ಅವರು ಹಿಂಗಾತ್ ಮಾತಾಡ್ತಾರೆ. ಅವ್ರು ಸುಮ್ಮಾದ್ಮೇಲೆ ಇವರು ಸುಮ್ಮಾಗ್ಬಿಡ್ತಾರೆ. ಇಷ್ಟ, ಇನ್ನೇನೂ ಇಲ್ಲ. ಕನ್ಫರ್ಮ್ ಆಗಿ ಕ್ಲಾರಿಫೈ ಮಾಡೋದು ರಾಹುಲ್ ಗಾಂಧಿ ಅವರಿಗೆ ಗೊತ್ತೇ ಇಲ್ಲ. ಸೊ ಇದೆಲ್ಲ ನೋಡಿದ್ರ ಈಗ ನರವಣೆಯವರ ಸಬ್ಜೆಕ್ಟನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಅವ್ರು ಮಾಡಾಕತ್ತಿರೋದು ಉತ್ತರ ಪಡೆಯೋದಕ್ಕೋ ವಿವಾದ ಹುಟ್ಟಾಕಕ್ಕೋ.